ಗೌರಿ ಹಬ್ಬದ ಶುಭ ದಿನದಂದು ಲವ್ ಮೀ ಆರ್ ಹೇಟ್ ಮೀ ಚಿತ್ರದ ಮುಹೂರ್ತ ಸಮಾರಂಭ ಧರ್ಮಗಿರಿ ಶ್ರೀ ಮಂಜುನಾಥ ದೇವಸ್ಥಾನದಲ್ಲಿ ನೆರವೇರಿತು. ಚಿತ್ರದ ಮೊದಲ ಸನ್ನಿವೇಶಕ್ಕೆ ಮಿಲನ ನಾಗರಾಜ್ ಆರಂಭ ಫಲಕ ತೋರಿದ್ರೆ ದಿನಕರ್ ತೂಗ್ದೀಪ್ ಕ್ಯಾಮೆರಾ ಚಾಲನೆ ಮಾಡಿದ್ರು. ದೀಪಕ್ ಗಂಗಾಧರ್ ಈ ಚಿತ್ರವನ್ನ ನಿರ್ದೇಶನ ಮಾಡ್ತಿದ್ದಾರೆ. ತೂಗುದೀಪ ಸಂಸ್ಥೆಯ ಕೆಲವು ಚಿತ್ರಗಳಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಿಸಿದ್ದ ದೀಪಕ್ ಗಂಗಾಧರ್ ಆ ನಂತರ ವಿತರಕರಾಗೂ ಹೆಸರು ಮಾಡಿದ್ರು. ಈ ಚಿತ್ರದ ಮೂಲಕ ನಿರ್ದೇಶಕರಾಗ್ತಿದ್ದಾರೆ. ಲವ್ ಸಬ್ಜೆಕ್ಟ್ಗಳು ನನಗೆ ಪರ್ಸ್ನಲಿ ಭಾಳ ಇಷ್ಟ. ತುಂಬ ಒಂದು ಫೀಲ್ ಗುಡ್ ಸಿನಿಮಾ ಆಗಿರುತ್ತೆ. ತುಂಬ ಬಡದಾಟ ಆ ಥರದ್ದೇನು ತೋರಿಸ್ದೆ ಕೂತ್ಕೊಂಡು ಒಂದು 2-4 ಗಂಟೆ ಏನು ನೋಡ್ತೀವಿ. ಲವ್ ಆಗ್ಬೋದು, ಒಂದು ಫ್ಯಾಮಿಲಿ ಡ್ರಾಮಾ ಆಗ್ಬೋದು, ಒಂದು ಫೀಲ್ ಗುಡ್ ಫಿಲಮ್ ಅಂತ ಹೇಳ್ತೀವಲ್ಲ, ಆ ಥರ ಒಂದು ಒಳ್ಳೆ ಪ್ರೆಸೆಂಟ್ ಆಗಿರೋಂಥ ಒಂದು ಚಿತ್ರಗಳು ಮಾಡ್ತಾಯಿದ್ವಿ. ಸೊ ತುಂಬ ಖುಷಿ ಇದೆ. ಇಲ್ಲಿ 2 ಶೇಡ್ ಬರುತ್ತೆ, ಒಂದು ಕಾಲೇಜು ಮತ್ತು ಆಫ್ಟರ್ ಕಾಲೇಜ್ 2 ಥರ ಪಾತ್ರ ಬರುತ್ತೆ. ಸೊ ಫಸ್ಟ್ ಟೈಮ್ ನಾನು ರಚಿತಾ ಕಾಂಬಿನೇಷನ್ ಮಾಡ್ತಾಯಿದ್ವಿ. ಇನ್ಫ್ಯಾಕ್ಟ್ ಇಬ್ಬರು ಒಂದೇ ಟೈಮ್ ಒಂದೇ ದಿನ ಫಿಲ್ಮ್ ಇಂಡಸ್ಟ್ರಿಗೆ ಎಂಟರ್ ಆಗಿದ್ದೆ. ನಾನು ಮದರಂಗಿ ಮತ್ತು ಅವ್ರದ್ದು ಬುಲ್ಬುಲ್ 2013 ಮೇ 10ನೇ ತಾರೀಕು ರಿಲೀಸ್ ಆಗಿದೆ. ಸೊ ಒಂದೇ ದಿನ ಆಗಿದ್ದು, ಬಟ್ ಆಫ್ಟರ್ 9 ಇಯರ್ಸ್ ಆ್ಯಕ್ಟ್ ಮಾಡ್ತಾಯಿದ್ದೆ ಜೊತೆಗೆ. ಸೊ ಖುಷಿ ಇದೆ. ಪ್ಲಸ್ ಈ ಕಾಂಬಿನೇಷನ್ ಹೆಂಗೆ ಎಷ್ಟು ಮಟ್ಟಿಗೆ ನಾವು ಅದನ್ನು ತೆರೆ ಮೇಲೆ ತರ್ತೀವಿ ಅನ್ನೋದು ಒಂದು ನಾನು ಎಕ್ಸೈಟೆಡ್ ಆಗಿದ್ದೀನಿ. ನೋಡೋಣ, ಆದಷ್ಟು ಒಂದು ಕಾಂಬಿನೇಷನ್ ಚೆನ್ನಾಗಿ ತರಕ್ಕೆ ಟ್ರೈ ಮಾಡ್ತೀವಿ. ಕ್ಯಾರೆಕ್ಟರ್ ಬಂದು ನಿಮಗೆ ಓಪನಿಂಗ್ ಎಲ್ಲ ಫುಲ್ ಕಾಲೇಜ್ ಯೂತ್ಸ್ ಹೆಂಗಿರ್ತಾರೆ, ಯೂತ್ ಕಾಲೇಜ್ ಲವ್ ಸ್ಟೋರಿ ಅದಾಗುತ್ತೆ. ಸೊ ಅದಾದಮೇಲೆ ಕಾಲೇಜಿಂದ ಬ್ರೇಕಪ್ಸ್ ಎಲ್ಲ ಇರುತ್ತೆ. ಸೊ ಅದಾದಮೇಲೆ ಮತ್ತೆ ಅದು ಹೆಂಗೆ ಅವರಿಬ್ಬರದ್ದು ಹೆಂಗೆ ಕನೆಕ್ಷನ್ ಆಗುತ್ತೆ ಅನ್ನೋದೇ ಸಿನಿಮಾ. ಸೊ ಅದು ಜಾಸ್ತಿ ಹೇಳಕ್ಕೆ ಹೋದ್ರೆ ಫುಲ್ ಸ್ಕ್ರೀನ್ ಪ್ಲೇ ಬಿಟ್ಟಂಗೆ ಆಗುತ್ತೆ. ಸೊ ಓವರಾಲ್ ಒಂದು ಟ್ರಾವೆಲ್ ಇರುತ್ತೆ, ಒಂದು 4-5 ವರ್ಷದ ಒಂದು ಟ್ರಾವೆಲ್ ಬರುತ್ತೆ. ಫ್ರೆಂಡ್ಸ್ ಕ್ಯಾರೆಕ್ಟರ್ ಬರ್ತಾರೆ, 4 ಜನ ಫ್ರೆಂಡ್ಸ್ ಕ್ಯಾರೆಕ್ಟರ್ ಬರ್ತಾರೆ. ಪ್ಲಸ್ ಒಂದು ಸ್ಪೆಷಲ್ ಕ್ಯಾರೆಕ್ಟ್ರಲ್ಲಿ ಸಾಧು ಸರ್ ಇರ್ತಾರೆ. ಇನ್ನು ಮೇನ್ ಹೀರೋಯಿನ್ ಮೇಲೆ ಹೋಗೋಂಥ ಒಂದು ಸಬ್ಜೆಕ್ಟ್ ಇದು. ಸೊ ಕಂಪ್ಲೀಟ್ಲಿ ಒಂದು ಲವ್ ಸಬ್ಜೆಕ್ಟ್ ಆಗಿರೋದ್ರಿಂದ ಹೀರೋಯಿನ್ ಮೇಲೇ ಮ್ಯಾಕ್ಸಿಮಮ್ ಫೋಕಸ್ ಆಗಿರುತ್ತೆ. ಪ್ಲಸ್ ಸಪೋರ್ಟಿಂಗ್ ಒಂದಷ್ಟು ಆ್ಯಡಿಂಗ್ಗಳಿರುತ್ತೆ. ಟೈಟ್ಲ್ ಡೆಫಿನೆಟ್ಲಿ ಲವ್ ಮೀ ಆರ್ ಹೇಟ್ ಮೀ ತುಂಬ ಒಂದು ಕ್ಯಾಚಿ ಟೈಟ್ಲ್. ಪ್ಲಸ್ ಈ ಸಿನಿಮಾಗೆ ಒಂದು ಆ್ಯಪ್ಟ್ ಆಗಿರೋಂಥ ಒಂದು ಟೈಟ್ಲ್. ಯಾಕಂದರೆ ಜಗಳ ಇರುತ್ತೆ, ಪ್ರೀತಿ ಇರುತ್ತೆ. ಸೊ ಲವ್ ಮೀ ಆರ್ ಹೇಟ್ ಮೀ. ನಾನು ಫಸ್ಟು ಬಂದಿರೋದು ತೂಗುದೀಪ ಪ್ರೊಡಕ್ಷನಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ. ಸೊ ತೂಗುದೀಪ ಪ್ರೊಡಕ್ಷನಲ್ಲೇ ಡಿಸ್ಟ್ರಿಬ್ಯೂಷನ್ದು ಟ್ರೈನಿಂಗ್ ಆಯಿತು, ಪ್ರೊಡಕ್ಷನ್ದು ಟ್ರೈನಿಂಗ್ ಆಯಿತು. ಸೊ ದ್ಯಾಟ್ ನಮಗೆ ತೂಗುದೀಪ ಸಂಸ್ಥೆ ಒಂಥರ ಮಾತೃ ಸಂಸ್ಥೆ ಇದ್ದಕ್ಕೆ. ಅಲ್ಲಿಂದನೇ ನಮಗೆ ಎಲ್ಲ ಥರದ ಡೈರೆಕ್ಷನ್ನು, ಪ್ರೊಡಕ್ಷನ್ನು, ಡಿಸ್ಟ್ರಿಬ್ಯೂಷನ್ನು ಎಲ್ಲನೂ ಟ್ರೈನಿಂಗ್ ಆಗಿರೋದ್ರಿಂದ ನಾನು ಎಲ್ಲ ಇದರದಲ್ಲೂ ಒಂದು ಕಲ್ತ್ಕೊಂಡಿದ್ದೆ. ಮೇನ್ ಉದ್ದೇಶ ಬಂದು ನಂದು ಡೈರೆಕ್ಟ್ರ್ ಆಗಬೇಕು ಅಂತಲೇ ಇತ್ತು. ಸೊ ಹಾಗಾಗಿ ಇವಾಗ ಒಂದು ಟೈಮ್ ಕೂಡ ಬಂದು ಡಿಸ್ಟ್ರಿಬ್ಯೂಷನ್ ಮುಗಿಸ್ವಿ. ಅರೌಂಡ್ 130 ಮೂವೀಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ ನಾನು, ಕನ್ನಡ ಮತ್ತು ತೆಲುಗು ಎಲ್ಲ ಸೇರಿ. ಇದು ಮುಗಿಸಿ ಇವಾಗ ಡೈರೆಕ್ಷನ್ಗೆ ಎಂಟ್ರಿ ಕೊಡ್ತಾಯಿದ್ದೀನಿ. ಒಂದು ಒಳ್ಳೆ ಸಬ್ಜೆಕ್ಟ್ ಇತ್ತು ನಾನು ಮಾಡ್ಕೊಂಡಿರೋದು. ಅದು ಒಂದು ಒಳ್ಳೆ ಕಾಂಬಿನೇಷನು, ಡಾರ್ಲಿಂಗ್ ಕೃಷ್ಣ ಅವರು ಮತ್ತು ರಚಿತಾರಾಮ್ ಅವರು ಕಾಂಬಿನೇಷನ್ ಇಟ್ಕೊಂಡು ಮಾಡಬೇಕು ಅನ್ನೋ ಉದ್ದೇಶ ಇತ್ತು. ಆ ಉದ್ದೇಶದಿಂದ ಲವ್ ಮೀ ಆರ್ ಹೇಟ್ ಮೀ ಅಂತ ಒಂದು ಟೈಟ್ಲ್ ಇಟ್ಕೊಂಡು ಪಕ್ಕಾ ಕಮರ್ಷಿಯಲ್ ಲವ್ ಸ್ಟೋರಿ ಇದೊಂದು ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ಶೂಟಿಂಗು ಇವತ್ತು ಮುಹೂರ್ತ ಆಯಿತು. ಮಂಡೆಯಿಂದ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಶೆಡ್ಯೂಲು ಬೆಂಗಳೂರಲ್ಲೇ ನಡೆಯುತ್ತೆ. ನೆಕ್ಸ್ಟ್ ಶೆಡ್ಯೂಲು ಹೊರಗಡೆ ಪ್ಲ್ಯಾನ್ ಮಾಡ್ತಾಯಿದ್ವಿ, ಎಲ್ಲಿ ಅಂತ ಇನ್ನೂ ಡಿಸೈಡ್ ಆಗಿಲ್ಲ. ಫಸ್ಟ್ ಶೆಡ್ಯೂಲ್ ಬೆಂಗಳೂರಲ್ಲಿ ನಡೆಯುತ್ತೆ. ಕಾಲೇಜ್ ಎಪಿಸೋಡ್ಸನ್ನು ಮುಗಿಸ್ಕೋತೀವಿ. ಲವ್ ಮೀ ಆರ್ ಹೇಟ್ ಮೀ ಅಣ್ಣವ್ರ ಹಾಡು ಎಲ್ಲರಿಗೂ ಗೊತ್ತಿರೋ ಥರ. ಸೊ ಇಟ್ಸ್ ಆಲ್ ಅಬೌಟ್ ಲವ್ ಸ್ಟೋರಿ ಅಂತಲೇ ಹೇಳುತ್ತೆ ಟೈಟ್ಲು. ವಿಶೇಷ ಇದರಲ್ಲಿ ಡಾರ್ಲಿಂಗ್ ಕೃಷ್ಣ ಅವರು ಹೀರೋ ಆಗಿ ಮತ್ತು ರಚಿತಾರಾಮ್ ಮೇಡಮ್ ಅವರು. ಸೊ ಒಳ್ಳೆ ಪೇರು. ಮತ್ತು ದೀಪಕ್ ಗಂಗಾಧರ್ ಅವರ ಒಂದು ಕಥೆ ತುಂಬ ಪೂರಕವಾಗಿ ಲವ್ ಸ್ಟೋರಿಗೆ ಹೇಗಿರಬೇಕು ಅದಕ್ಕಿಂತನೂ ಚೆನ್ನಾಗಿದೆ. ಸೊ ಇದಕ್ಕೆ ಸಾಂಗ್ಸು ಮತ್ತು ಮ್ಯೂಸಿಕ್ ಮಾಡಬೇಕು ಅಂತ ಒಂದು ನನಗೆ ಆಪರ್ಚುನಿಟಿ ಬಂದಾಗ ರಿಯಲಿ ಇಟ್ ವಾಸ್ ಒಂದು ಒಂಥರ ಫ್ರೆಶ್ ಆಗಿ ಮಾಡೋದಕ್ಕೆ ಏನೆಲ್ಲ ಮಾಡಬೇಕು ಅನ್ನೋ ಒಂದು ಭಯ, ಆತಂಕ. ಅಂದರೆ ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರಾಗಿ ಸೊ ಕಂಪೋಸಿಂಗ್ ಕೂತ್ಕೊಂಡ್ವಿ. ಚೆನ್ನಾಗಿ ಬರ್ತಾಯಿದೆ, ರಫ್ ಟ್ಯೂನ್ಸು, ಸ್ಕ್ರ್ಯಾಚ್ ಟ್ಯೂನ್ಸ್ ಎಲ್ಲನೂ. ಸೊ ಒಳ್ಳೆ ಪೇರು, ಆನ್ ಸ್ಕ್ರೀನು ಮ್ಯಾಜಿಕ್ ಮಾಡೋವಂಥ ಪೇರ್ ಅಂತ ಇದು ನನಗೆ ಅನಿಸ್ತಾಯಿದೆ. ಬಿಕಾಸ್ ಕೃಷ್ಣ ಅವರ ಒಂದು ಸಿನಿಮಾಗಳು ಮತ್ತು ಅವರ ಒಂದು ಆಡಿಯನ್ಸು, ಸ್ಪೆಷಲ್ ಆಡಿಯನ್ಸು ಇವರೆಲ್ಲರೂ ಇರೋದರಿಂದ ನಮಗೆ ಒಂದು ಅವ್ರಿಗೆ ಅಂತ ರೆಡಿಮೇಡ್ ಆಡಿಯನ್ಸ್ ಇದ್ದಾರೆ. ಸೊ ನಾವು ಎಕ್ಸ್ಪೆರಿಮೆಂಟ್ ಕೂಡ ಮಾಡ್ಬೋದು ಮ್ಯೂಸಿಕಲ್ಲಿ ಅನ್ನೋ ಒಂದು ಫೀಲಿಂಗು. ಒಳ್ಳೊಳ್ಳೆ ಸಿಂಗರ್ಸು, ಆಮೇಲೆ ಕವಿರಾಜ್ ಸರ್ ಇದ್ದಾರೆ ಆನ್ ಬೋರ್ಡು, ಮತ್ತು ಕಾಯ್ಕಿಣಿ ಸರು ಇರ್ತಾರೆ ಲಿರಿಕ್ಸ್ಗೆ. ಸೊ ಒಳ್ಳೊಳ್ಳೆ ಸಿಂಗರ್ಸು ನಮ್ಮ ಕನ್ನಡದವರು ಸಹ ಇರ್ತಾರೆ, ಮತ್ತು ಆಚೆ ಕಡೆಯವರು ಸಹ ಇರ್ತಾರೆ. ಒಳ್ಳೆಯ ಒಂದು ಫ್ರೆಶ್ ಆಗಿ ಇದುವರೆಗೂ ಶ್ರೀಧರ್ ಸಂಭ್ರಮ ಏನು ಮಾಡ್ಕೊಂಬಂದಿರೋ ಅದಕ್ಕಿಂತ ನೆಕ್ಸ್ಟ್ ಲೆವೆಲು ಸ್ವಲ್ಪ ವಿಭಿನ್ನತೆ ಅನ್ನೋದ್ರ ಜೊತೆ ಕಮರ್ಷಿಯಲ್ ಆಗಿ ಮಾಡಬೇಕು ಅನ್ನೋ ಒಂದು ಆಸೆ ನನಗೆ ಇದೆ.
ಸೊ ಲೆಟ್ ಸಿ ಹೇಗೆ ಬರುತ್ತೆ ಅಂತ. ನಾನು ಸಂತೋಷ ಇಪಾತಾಜೆ, ಈ ಸಿನಿಮಾದ DOP. ಸರ್, ಮುಖ್ಯವಾಗಿ ಈ ಸಿನಿಮಾ ಯಾಕೆ ಅಷ್ಟೊಂದು ಆಸಕ್ತಿ ಅಂದರೆ, ಇದು ತುಂಬ ಕಂಟೆಂಪರರಿ ಸಬ್ಜೆಕ್ಟ್ ಇಟ್ಕೊಂಡು ತುಂಬ, ಅಂದರೆ ನಾನು ಸಾಕಷ್ಟು ಕಾಲೇಜ್ ಬೇಸ್ ಸ್ಟೋರಿ ಮಾಡಿದ್ದೀನಿ. ಕೆಲವು ಸಲ ಏನಾಗ್ಬಿಡುತ್ತೆ, ಕಂಟೆಂಪರರಿ ಅಂತೀವಿ, ಆ ಥರದ ಕಂಟೆಂಟ್ ಮಿಸ್ ಆಗಿರುತ್ತೆ. ಬಟ್ ಈ ಸಿನಿಮಾ ಆ ಥರ ಇಲ್ಲ. ಯಾಕಂದರೆ ನನಗೆ ದೀಪಕ್ ಡೈರೆಕ್ಟ್ರ ಸ್ಕ್ರಿಪ್ಟ್ ನರೇಟ್ ಮಾಡಿದಾಗ ಅದ್ರ ಹಿಂದೆ ಸಾಕಷ್ಟು ಶ್ರಮ ಇದೆ ಅಂತ ಕಾಣುತ್ತೆ. ಯಾಕಂದರೆ ತುಂಬ ಡೀಟೇಲಾಗಿ ಮಾಡಿರೋ ಸ್ಕ್ರಿಪ್ಟು, ಮತ್ತು ಎಲ್ಲೋ ಅಂದರೆ ಈಗ ಲೊಕೇಶನಿಂದ ಹಿಡಿದಿರ್ಬೋದು, ಅಥವಾ ಕಾಸ್ಟ್ಯೂಮ್ಸ್ ಇರ್ಬೋದು, ಅಥವಾ ಮ್ಯೂಸಿಕ್ ಇರ್ಬೋದು, ಅಥವಾ ಆರ್ಟ್ ವರ್ಕ್ ಇರ್ಬೋದು, ಎಲ್ಲೋ ಒಂಥರ ಆಧುನಿಕತೆಯಿಂದ ಇರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾ ಇರೋ ಸಿನಿಮಾ ಇದು. ಓವರಾಲ್ ಸ್ಕ್ರಿಪ್ಟೇ ತುಂಬ ಖುಷಿ ಕೊಟ್ಟಿದ್ದು. ಹಾಗಾಗಿ ಎಷ್ಟೇ ಬ್ಯುಸಿ ಇದ್ದರೂ ಈ ಸಿನಿಮಾ ನಾನೇ ಮಾಡಿಕೊಡ್ತೀನಿ ಅಂತ ದೀಪಕ್ಗೆ ಹೇಳಿದೆ. ತುಂಬ ಖುಷಿಯಾಗುತ್ತೆ. ಯಾಕಂದರೆ ಹೊಸ ತಂಡ, ಹೊಸ ಹುಡುಗರು, ದೀಪಕ್ದು ಫಸ್ಟ್ ಸಿನಿಮಾ, ಸಾಕಷ್ಟು ಕನಸು ಹೊತ್ಕೊಂಡು ಬಂದಿರುವ ಡೈರೆಕ್ಟ್ರ. ಪ್ರತಿ ಸಲ ಹೇಳೋದಾಗಲೂ ಒಂದು ಹೊಸ ಎಕ್ಸೈಟ್ಮೆಂಟಲ್ಲಿ ಸ್ಕ್ರಿಪ್ಟ್ ಹೇಳಿದ್ದಾರೆ. ನೋಡೋದಕ್ಕೆ ತುಂಬ ಸಾಫ್ಟು, ಬಟ್ ಆದರೆ ಸ್ಕ್ರಿಪ್ಟ್ ಕೇಳಿದಾಗ ನಿಮಗೆ ಅದಕ್ಕೊಂದು ಒಳ್ಳೆ ಇಂಟೆನ್ಸಿಟಿ ಇದೆ, ಒಂದು ಒಳ್ಳೆ ರೊಮ್ಯಾಂಟಿಕ್ ಟಚ್ ಇದೆ, ಮತ್ತು ಒಳ್ಳೆ ಸಾಂಗ್ ಮಾಡಿದ್ದಾರೆ. ಅಷ್ಟೇ ಚೆನ್ನಾಗಿ ಡೈಲಾಗ್ಸ್ ಬರೆದಿದ್ದಾರೆ. ಸಾಕಷ್ಟು ಒಂದು 30 ಸಿನಿಮಾ ಮಾಡಿದರೂ ಇದು ಹೊಸ ಸಿನಿಮಾ ಥರನೇ ವರ್ಕ್ ಮಾಡಬೇಕು. ಸೊ ವೆರಿ ಇಂಟ್ರೆಸ್ಟಿಂಗ್ ಸ್ಕ್ರಿಪ್ಟ್ ಸರ್. ಜಾಸ್ತಿ ಮೆಲೋಡಿ ಇರುತ್ತೆ, ಯಾಕಂದರೆ ಕಥೆನೇ ಒಂದು ಲವ್ ಸ್ಟೋರಿ ಕಮ್ ಫ್ಯಾಮಿಲಿ ಸ್ಟೋರಿ, ಹಾಗಾಗಿ ಜಾಸ್ತಿ ಮೆಲೋಡಿಗಳಿರುತ್ತೆ. ಈಗ ಕೃಷ್ಣ ಅವ್ರದ್ದು ಹಿಂದಿನ ಸಿನಿಮಾ ಆಗಿರ್ಬೋದು, ಈಗ ರೀಸೆಂಟಾಗಿ ಅವರಿಗೆ ನಾವು krishna@gmail.com ಒಂದು ಸಾಂಗ್ ಬರೆದಿದ್ವಿ, ಕುಡಿ ನೋಟದ ಕಿಡಿ ಸೋಕಿಸಿ ಅಂತ. ಆ ಥರ ಪ್ಯಾಟರ್ನಲ್ಲಿ ತುಂಬ ಪೊಯಿಟಿಕ್ಕಾಗಿ ಒಳ್ಳೊಳ್ಳೆ ಸಾಂಗ್ಗಳಿರುತ್ತೆ. ಒಂದು ಮ್ಯೂಸಿಕಲ್ಗೆ ತುಂಬ ಅವಕಾಶ ಇದೆ ಈ ಸಿನಿಮಾದಲ್ಲಿ, ಕಥೆಯಲ್ಲೂ ಇದೆ, ಹಾಗಾಗಿ ನಮ್ಮ ಸಾಂಗ್ಗಳಲ್ಲೂ ಇರುತ್ತೆ. ಅದು ಲವ್ ಮಿ ಆರ್ ಹೇಟ್ ಮಿ ಅನ್ನೋ ಹಾಡೇ ಶೀರ್ಷಿಕೆ ಆಗಿದೆ. ಅದೇ ಹೇಳುತ್ತೆ ಮ್ಯೂಸಿಕ್ಕಿಗೆ ಮಹತ್ವ ಇದೆ ಅಂತ. ಇನ್ನೂ ತುಂಬ ದೊಡ್ಡ ವಿಷಯ ಅಂದರೆ ನಮಗೆ ಒಂದು ಈ ಸಿನಿಮಾದ ಬಗ್ಗೆ ಎಕ್ಸ್ಟ್ರಾ ಪ್ರೀತಿ ಇರುತ್ತೆ. ಯಾಕಂದರೆ ದೀಪಕ್ ಇವರೇನು ನಿರ್ದೇಶಕರಿದ್ದಾರೆ, ಅವರು ನಮ್ಮ ಹುಡುಗ ಅಂತ ಹೇಳ್ಬೋದು. ಅಂದರೆ ನಮ್ಮ ಜೊತೆ ಮೊದಲಿಂದ ಇದ್ದವರು. ನನ್ನ ಮದುವೆ ಮಮತೆ ಕರೆಯಲ್ಲೇ ಮೊದಲು ನಾನು ನಿರ್ದೇಶನ ಮಾಡಿದಾಗ ಅವರು ಅಸೋಸಿಯೇಟ್ ಆಗಿದ್ದರು. ಇದರಲ್ಲಿರೋ ಟೀಮ್ ಆಲ್ಮೋಸ್ಟ್ ನಮ್ಗೆ ಗೊತ್ತಿರೋರೆ, ನಮ್ಮ ಹುಡುಗರೇ ಆಲ್ಮೋಸ್ಟು. ಹಾಗಾಗಿ ದೀಪಕ್ ಒಂಥರ ಎಕ್ಸಾಕ್ಟ್ಲಿ ಅಲ್ದಿದ್ರು ನಮ್ಮ ಶಿಷ್ಯ ಅಂತ ಹೇಳ್ಕೊಬೋದು. ಹಾಗಾಗಿ ಅವರಿಗೆ ಕೆಲಸ ಮಾಡುವಾಗ ಒಂದು ಎಕ್ಸ್ಟ್ರಾ ಪ್ರೀತಿ, ಹಾಡುಗಳಲ್ಲಿ ನಮ್ದು ಏನು ಮ್ಯಾಕ್ಸಿಮಮ್ ಕೊಡೋಕ್ಕಾಗತ್ತೆ ಟ್ರೈ ಮಾಡ್ತೀವಿ. ಸೊ ಒಳ್ಳೆ ಹುಡುಗ, ಒಳ್ಳೆ ಟೆಕ್ನಿಷಿಯನ್ನು, ಸಿನಿಮಾನ ತುಂಬ ವರ್ಷಗಳಿಂದ ಸಿನಿಮಾದಲ್ಲಿದ್ದು ಸಿನಿಮಾನ ಅರ್ಥಕೊಂಡಿದ್ದಾರೆ. ಒಳ್ಳೆ ಸಿನಿಮಾ ಮಾಡ್ತಾರೆ ಅಂತ ನಂಬಿಕೆ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.